ನಾವು ಇವಾಗ ಅಗ್ನಿವೀರ ಜನರಲ್ ಡ್ಯೂಟಿಯವರ ಪ್ರಶ್ನೆ ಪತ್ರಿಕೆ 3 ಸಾಲ್ವ್ ಮಾಡ್ತಾಯಿದ್ದೀವಿ. ತಾವಿಲ್ಲಿ ನೋಡಬೇಕು ನೋಡ್ರಿ. ಒಂದನೇ ಕ್ವಶನ್, ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ UPAಯ ಪೂರ್ಣ ರೂಪ ಏನಂತಂದೈತಿ. UPA ಅಂದ್ರೆ ಯುನೈಟೆಡ್ ಪ್ರೋಗ್ರೆಸ್ ಅಲೈನ್ಸಸ್. ಯುನೈಟೆಡ್ ಪ್ರೋಗ್ರೆಸ್ ಅಲೈನ್ಸಸ್ ಆಪ್ಷನ್ 1 ನಮ್ಮದಿಲ್ಲಿ ಕರೆಕ್ಟ್ ಆಗುತ್ತೆ. ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸಸ್. ಇನ್ನು ಎರಡನೇ ಕ್ವಶನ್, ಫೆಬ್ರವರಿ 2023ರಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಯಿತು? ನೋಡಿರಿ, ರಮೇಶ್ ಬೈಸ್ ಅನ್ನೋರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಫೆಬ್ರವರಿ 2023 ಇವರು ಅಲ್ಲಿಗೆ ಅಪಾಯಿಂಟ್ ಆಗ್ತಾರೆ. ಇನ್ನು ಮೂರನೇ ಕ್ವಶನ್, ಯಾವ ದೇಶವು ಭಾರತದೊಂದಿಗೆ ವರುಣ ನೌಕಾ ಅಭ್ಯಾಸವನ್ನು ಮಾಡಿದೆ ಅಂತಂದೈತಿ? ಫ್ರಾನ್ಸ್. ನೋಡ್ರಿ, ವರುಣ ನೌಕಾ ಅಭ್ಯಾಸ ಫ್ರಾನ್ಸ್. ಇನ್ನು 1773ರಲ್ಲಿ ಭಾರತದ ಮೊದಲ ಗವರ್ನರ್ ಯಾರಾದಾರ ಅಂತಂದೈತಿ? ವಾರ್ನ್ ಹೇಸ್ಟಿಂಗ್ ಭಾರತದ ಮೊದಲ ಗವರ್ನರ್. ನೋಡ್ರಿ, 1873ರಲ್ಲಿ. ಇನ್ನು ವಲ್ಲಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದನ್ನು ಯಾರು ನೀಡಿದಾರೆ ತಂದೈತಿ? ಮಹಾತ್ಮ ಗಾಂಧಿಯವರು ವಲ್ಲಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡ್ತಾರೆ. ಇನ್ನು ಅದೇ ರೀತಿಗೆ ಹರಪ್ಪ ಸ್ಥಳದ ಖಾಲಿಬಗಾನ್ ಭಾರತದ ಯಾವ ರಾಜ್ಯದಾಗ ಐತಿ? ರಾಜಸ್ಥಾನದಾಗ ಐತಿ ಖಾಲಿಬಗಾನ್ ಅನ್ನೋದು. ಇನ್ನು ತವಾಂಗ್ ಮಠ ಭಾರತದ ಯಾವ ರಾಜ್ಯದಲ್ಲಿ ಅಂತಂದೈತಿ? ಈ ತವಾಂಗ್ ಮಠ ಅನ್ನೋದು ಅರುಣಾಚಲ್ ಪ್ರದೇಶದಾಗ ಐತಿ. ನೋಡ್ರಿ, ತವಾಂಗ್ ಮಠ. ಇನ್ನು ಅದೇ ರೀತಿಯಾಗಿ ಭಾರತದಲ್ಲಿ ಎಷ್ಟು ಜ್ಯೋತಿರ್ಲಿಂಗ ಅದಾವ ಅಂತಂದೈತಿ? ಭಾರತದಾಗ 12 ಜ್ಯೋತಿರ್ಲಿಂಗ ಅದಾವ. ಅದೇ ರೀತಿಯಾಗಿ ಯಮುನಾ ಕಣಿವೆ ಭಾರತದ ಯಾವ ರಾಜ್ಯದಲ್ಲಿದೆ? ನೋಡ್ರಿ, ಯಮುನಾ ಕಣಿವೆ ಅನ್ನೋದು ಭಾರತದ ಹಿಮಾಚಲ್ ಪ್ರದೇಶದಾಗ ಐತಿ. ಇನ್ನು ಸಿಮ್ಲಿಪಾಲ್ ಹುಲಿ ಸಂರಕ್ಷಿತ ಪ್ರದೇಶ, ಇದು ಒಡಿಸ್ಸಾದಾಗ ಐತಿ ಸಿಮ್ಲಿಪಾಲ್. ಇನ್ನು ಭಾರತದಲ್ಲಿ ಎಷ್ಟು ಶಾಸ್ತ್ರೀಯ ಭಾಷೆಗಳದಾವ ತಂದೈತಿ? 7 ಶಾಸ್ತ್ರೀಯ ಭಾಷೆಗಳು ತಂದು ಇಲ್ಲಿ ಕೊಟ್ಟನ. ನೋಡ್ರಿ, ಈಗ ಮತ್ತು ಶಾಸ್ತ್ರೀಯ ಭಾಷೆಗಳು ಜಾಸ್ತಿ ಆಗಿದಾವ. ಇದು ಓಲ್ಡ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ನಮ್ದಿಲ್ಲಿ ಆನ್ಸರ್ 7 ಆಗತ್ತೆ. ಇವಾಗ ನಾವು ಪ್ರೆಸೆಂಟ್ 11 ಶಾಸ್ತ್ರೀಯ ಭಾಷೆಗಳದಾವ. ನೋಡ್ರಿ, 11 ಶಾಸ್ತ್ರೀಯ ಭಾಷೆಗಳದಾವ. ಮೊದಲೇದ 7 ಅದಾವ. ಇನ್ನು ಅದೇ ರೀತಿಯಾಗಿ ಲೋಕಸಭೆಯ ಸ್ಪೀಕರ್, ಮೊದಲ ಸ್ಪೀಕರ್ ಯಾರ ತಂದೈತಿ? ಗಣೇಶ್ ವಾಸುದೇವ್ ಮಾಳವಂಕರ್. ನೋಡ್ರಿ, ಈ ಗಣೇಶ್ ವಾಸುದೇವ್ ಮಾಳವಂಕರ್ ಅನ್ನೋದು ಲೋಕಸಭೆಯ ಮೊದಲ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದೇ ರೀತಿಯಾಗಿ 17ನೇ ಕ್ವಶನ್, ಭಾರತೀಯ ಸಂವಿಧಾನದಲ್ಲಿ ಅನುಚ್ಛೇದ 17 ಗೆ ಸಂಬಂಧಿಸಿದೆ. ಅಸ್ಪೃಶ್ಯತೆ ನಿರ್ಮೂಲನೆ. ನೋಡ್ರಿ, 17ನೇದ. ಇನ್ನು 14ನೇ ಕ್ವಶನ್, 2022ರಲ್ಲಿ ವಿಜಯ್ ಹಜಾರೆ ಟ್ರೋಫಿಯನ್ನು ಯಾರು ಗೆದ್ದರ ತಂದೈತಿ? ವಿಜಯ್ ಹಜಾರೆ ಟ್ರೋಫಿ 2022ರಲ್ಲಿ ಸೌರಾಷ್ಟ್ರ. ಇನ್ನು 15ನೇ ಕ್ವಶನ್, ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಈ ಸಂತೋಷ್ ಟ್ರೋಫಿ ಅನ್ನೋದು ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದು. ಇನ್ನು ಅದೇ ರೀತಿಯಾಗಿ ಕೆಳಗಿನವುಗಳಲ್ಲಿ ಯಾವುದು ಶಾಖದ ಅವಾಹಕವಾಗಿದೆ? ನೋಡ್ರಿ, 16ನೇ ಕ್ವಶನ್, ಪ್ಲಾಸ್ಟಿಕ್ ಇದು ಶಾಖವನ್ನು ಹಿಡಿದಿಟ್ಟುಕೊಳ್ಳೋದಿಲ್ಲ. ಅದೇ ಕಬ್ಬಿಣ, ತವರು, ಅಲ್ಯೂಮಿನಿಯಂ ಇದು ಶಾಖವನ್ನು ಪಡೆಯುತ್ತವ. ಪ್ಲಾಸ್ಟಿಕ್ ಕರಿಗೆ ಹೋಗುತ್ತೆ, ಶಾಖವನ್ನು ಹಿಡಿದಿಡೋದಿಲ್ಲ. ಇನ್ನು 17ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ, ಪ್ರಿನ್ಸ್ ಸೂರ್ಯನ ಬೆಳಕಿನಲ್ಲಿ ಕಿರಣವು ವಿಭಜಿಸಿದಾಗ ಎಷ್ಟು ಬಣ್ಣಗಳನ್ನು ಪಡೆಯಲಾಗುತ್ತದೆ? ನೋಡ್ರಿ, ಸೂರ್ಯನ ಬೆಳಕನ್ನು ಪ್ರಿಸಮ್ ಮ್ಯಾಗ ಬಿದ್ದಾಗ ಅದು 7 ಬಣ್ಣಗಳಾಗಿ ಪರಿವರ್ತನೆ ಹೊಂದುತ್ತದೆ ಕಾಮನ ಬಿಲ್ಲು. 18ನೇ ಕ್ವಶನ್, ಕೆಳಗಿನ ಯಾವುದರ ಮೂಲಕ ಧ್ವನಿ ಪ್ರಯಾಣಿಸಲು ಸಾಧ್ಯವಿಲ್ಲ? ನೋಡ್ರಿ, ನಿರ್ವಾತದಾಗ ಧ್ವನಿ ಪ್ರಯಾಣವನ್ನು ಮಾಡುವುದಿಲ್ಲ. ಇನ್ನು ಅದೇ ರೀತಿಯಾಗಿ 19ನೇ ಕ್ವಶನ್, ಸೂರ್ಯನಿಂದ ಭೂಮಿಗೆ ಶಾಖವು ತಲುಪುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಅಂದ್ರೆ ವಿಕಿರಣ. ಇನ್ನು 20ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಪ್ರವಾಹದ ತಾಪೀಯ ಪ್ರಮಾಣ ಬಳಸುವುದಿಲ್ಲ ತಂದೈತಿ? ನೋಡ್ರಿ, ವಿದ್ಯುತ್ ಗಂಟೆ ತಾಪೀಯ ಪ್ರಮಾಣವನ್ನು ಬಳಸುವುದಿಲ್ಲ. ಇನ್ನು 21ನೇ ಕ್ವಶನ್,
ಸಮತಲ ದರ್ಪಣದಿಂದ ರೂಪುಗೊಳ್ಳುವ ಚಿತ್ರಗಳ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸತ್ಯ? ನೋಡ್ರಿ, ಸಮತಲ ದರ್ಪಣದಿಂದ ರೂಪುಗೊಳ್ಳುವ ಚಿತ್ರಗಳ ಬಗ್ಗೆ ಅಂದ್ರೆ ನೆಟ್ಟಾಗಿರ್ತಾವ ನೋಡ್ರಿ, ಬಿಂಬ ಪ್ರತಿಬಿಂಬ ಸಮಾನವಾಗಿ ಬೀಳ್ತಾ ಇರ್ತಾವ. ಇನ್ನು ಅದೇ ರೀತಿಯಾಗಿ ಸಾಮಾನ್ಯವಾಗಿ ಆಮ್ಲದ ರುಚಿ ಹೇಗೆ ಇರುತ್ತದೆ? ನೋಡ್ರಿ, ಆಮ್ಲದ ರುಚಿ ಹುಳಿಯಾಗಿರುತ್ತದೆ. ಇನ್ನು 23ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಗಾಳಿಯ ಉಪಸ್ಥಿತಿಯಲ್ಲಿ ಉರಿಯುವುದಿಲ್ಲ? ನೋಡ್ರಿ, ಕಲ್ಲು ಉರಿ ಹತ್ತಲ್ಲ, ಕಾಗದ ಹತ್ತತ್ತ, ಮರ ಹತ್ತತ್ತ, ಕಲ್ಲಿದ್ದಲು ಉರಿ ಹತ್ತೈತಿ. ಅದಕ್ಕಾಗಿ ಕಲ್ಲು ಉಪಸ್ಥಿತಿಯಲ್ಲಿ ಉರಿ ಹತ್ತುವುದಿಲ್ಲ. ನೋಡ್ರಿ, 24ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಆಗಿದೆ? ನೋಡ್ರಿ, ನಮಗಿಲ್ಲಿ ಕಾಗದದ ಚೂರುಗಳನ್ನು ಕತ್ತರಿಸುವುದು ರಾಸಾಯನಿಕ ಬದಲಾವಣೆ ಆಗುವುದಿಲ್ಲ. ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸುವುದು ಇದು ರಾಸಾಯನಿಕ ಬದಲಾವಣೆ ಆಗೋದಿಲ್ಲ. ನೀರನ್ನು ಕುದಿಸುವುದು ಇದು ರಾಸಾಯನಿಕ ಬದಲಾವಣೆ ಆಗೋದಿಲ್ಲ. ನಮಗಿಲ್ಲಿ ಕರೆಕ್ಟ್ ಆನ್ಸರ್ ಕಬ್ಬಿಣದಲ್ಲಿ ತುಕ್ಕು ಹಿಡಿಯೋದು. ಕಬ್ಬಿನ ತುಕ್ಕು ಹಿಡಿಯೋದು ಇದು ರಾಸಾಯನಿಕ ಪ್ರಕ್ರಿಯೆ ಆಗುತ್ತೆ. ಇನ್ನು 25ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ, ಕೆಳಗಿನವುಗಳಲ್ಲಿ ಯಾವುದು ನೀಲಿ ಲಿಟ್ಮಸ್ ಪೇಪರನ್ನು ಕೆಂಪು ಲಿಟ್ಮಸ್ ಪೇಪರ್ ಕೆಂಪು ಬಣ್ಣಕ್ಕೆ ತಿರುಗಿಸ್ತದ ತಂದೈತಿ? ನೋಡ್ರಿ, ನೈಟ್ರಿಕ್ ಆಮ್ಲ. ಇದು ನೀಲಿ ಲಿಟ್ಮಸ್ಸನ್ನು ಕೆಂಪು ಲಿಟ್ಮಸ್ ಆಗಿ ಪರಿವರ್ತನೆಯನ್ನು ಹೊಂದುತ್ತದೆ. ಇನ್ನು 26ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ, ಕೆಳಗಿನವುಗಳಲ್ಲಿ ಯಾವುದು ಸರಳ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಬಲ್ಲವು? ನೋಡ್ರಿ, ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ತಾವ. ಇನ್ನು ರಕ್ತದಿಂದ ಕಲ್ಮಶಗಳನ್ನು ಬೇರ್ಪಡಿಸುವುದು ಡ್ಯಾಶ್ ಕಾರ್ಯವಾಗಿದೆ? ನೋಡ್ರಿ, ಮೂತ್ರಪಿಂಡ. ನಮ್ಮದು ಕಿಡ್ನಿ ಏನಿದಾವಲ್ಲ ಅಲ್ಲಿ ರಕ್ತ ಶುದ್ಧೀಕರಣ ಆಗುತ್ತೆ. ಇನ್ನು 28ನೇ ಕ್ವಶನ, ಕೆಳಗಿನವುಗಳಲ್ಲಿ ಯಾವುದು ಮಾನವನ ಉಸಿರಾಟದ ಅಂಗವಾಗಿದೆ? ಈ ಶ್ವಾಸಕೋಶಗಳು ಮಾನವನ ಉಸಿರಾಟದ ಅಂಗವಾಗಿದೆ. 29ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ, ಮಾನವರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸ್ತ್ರೀ ಯುಗ್ಮಕವಾಗಿದೆ ತಂದೈತಿ? ಅಂಡಾಣು. ಇದು ಸ್ತ್ರೀ ಯುಗ್ಮಕ ತಂದ ಕರೀತಾರೆ. ಇನ್ನು 30ನೇ ಕ್ವಶನ, ಸಸ್ಯಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸಸ್ಯಕ ವರ್ಧನ ವಿಧಾನವಲ್ಲ ತಂದೈತಿ? ನಾವಿಲ್ಲಿ ನೋಡಿದಾಗ ಪರಾಗಸ್ಪರ್ಶ ಸಸ್ಯಕ ಪ್ರವರ್ಧನ ವಿಧಾನವಲ್ಲ ತಂದ ನಮಗಾಗತ್ತೆ. ನೋಡ್ರಿ, ಇನ್ನು ಇವೇನು ಆರ್ಮಿ ಕ್ವಶನ್ ಪೇಪರ್ ಅದಾವಲ್ಲ, ಇವು ಆರ್ಮಿ ಕ್ವಶನ್ ಪೇಪರ ಅಗದಿ ನಿಮಗೆ ಸಿಂಪಲ್ಲಾಗಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ನೀವು ಅವುಗಳನ್ನು ನೋಡ್ಬೋದು ತಂದು. ನೋಡ್ರಿ, ಮೊದಲಿಗೆ ತಾವು ಇಲ್ಲಿ ಯೂಟ್ಯೂಬನ್ನು ತೆಗಿಬೇಕು. ಯೂಟ್ಯೂಬಲ್ಲಿ ನೀವು ಡೈರೆಕ್ಟಾಗಿ ಏನು ಸರ್ಚ್ ಮಾಡ್ಬೇಕಂದಾಗ ನೋಡ್ರಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸರ್ಚ್ ಮಾಡಬೇಕು. ಏನು ರೀ ಸ್ಪೇಸ್ ಕೊಟ್ಟ MR ಅಂತ ಹೊಡೆದ ಏನು ರೀ ಮಿಸ್ಟರ್ ಅಂತಂದು ಹೊಡೆದ್ರೆ ನೋಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಬಂತು. ಈ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ತಾವು ಪ್ಲೇಲಿಸ್ಟಲ್ಲಿ ಹೋಗಬೇಕು. ಈ ಪ್ಲೇಲಿಸ್ಟಲ್ಲಿ ನೋಡ್ರಿ, ಅಗ್ನಿವೀರ GD ಕ್ವಶನ್ ಪೇಪರ್ ಅನ್ನೋದು ಯಾವಾಗ ಬಿಡಿಸ್ತಾ ಇರೋದು. ಇಲ್ಲಿ ನೋಡ್ರಿ, ಆರ್ಮಿ ಮ್ಯಾಥ್ಸ್ ಕ್ವಶನ್ ಪೇಪರ್. ಇಲ್ಲಿ ಆರ್ಮಿ ಮ್ಯಾಥ್ಸ್ ಕ್ವಶನ್ ಪೇಪರಲ್ಲಿ ಹೋದಾಗ ನೋಡ್ಬೇಕು ನಾವು ಇಲ್ಲಿ 3ನೇ ಕ್ವಶನ್ ಪೇಪರ್. ನೋಡ್ರಿ, 3ನೇ ಕ್ವಶನ್ ಪೇಪರನ್ನು ಈ ಮ್ಯಾಥ್ಸನ್ನು ಬಿಡಿಸಿದ್ದೀನಿ. ಅದೇ ರೀತಿಯಾಗಿ ಎಲ್ಲ ಕ್ವಶನ್ ಪೇಪರನ್ನು ಇಲ್ಲಿ ಬಿಡಿಸ್ತಾ ಹೋಗ್ತಾ ಇದ್ದೀನಿ, ತಾವು ನೋಡಬೇಕಾಗತ್ತಾ. ನೋಡ್ರಿ, ಎಲ್ಲ ಕ್ವಶನ್ ಪೇಪರನ್ನು ಅಗದಿ ಸಿಂಪಲ್ಲಾಗಿ ನಾನು ನಿಮಗಿಲ್ಲಿ ಬಿಡಿಸಿದ್ದೀನಿ. ನೋಡ್ರಿ, 3ನೇ ಕ್ವಶನ್ ಪೇಪರ್ ಅಗದಿ ಸಿಂಪಲ್ಲಾಗಿ ನಿಮಗಿಲ್ಲಿ ಯಾವುದಂದ್ರೆ ಮಾಡ್ಕೊತ ಹೋಗ್ತಾ ಇದ್ದೀನಿ. 3000 ಪ್ಲಸ್ 159.6 - x = 295